ಈಗಾಗಲೇ ಮಾಧ್ಯಮ ಮಿತ್ರರಲ್ಲಿ ವಿನಂತಿಸಿಕೊಳ್ಳೋದು ಯಾವತ್ತು ಮಾಧ್ಯಮ ಮಿತ್ರರಲ್ಲಿ ವಿನಂತಿಸಿಕೊಳ್ಳೋದೇನೆಂದ್ರೆ ಇವತ್ತು ವಿಜಯಪುರ ನಗರದಲ್ಲಿ ವಿಜಯಪುರ ಜಿಲ್ಲಾ ಗಾಣಿಗ ಸಮಾಜದ ಮುಖಂಡ ಬಾಂಧವರು ಸೇರ್ಕೊಂಡು ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಮೆರವಣಿಗೆ ಮಾಡುವುದರ ಮುಖಾಂತರ ಘನತೆ ಹೊತ್ತ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯ ಹಾಗೂ ರಾಷ್ಟ್ರೀಯ ಮುಖಂಡರಲ್ಲಿ ಮನವಿ ಮಾಡಿಕೊಂಡಿದ್ದೇವೆ. ಗಾಣಿಗ ಸಮಾಜಕ್ಕೆ ಸ್ವತಂತ್ರ ನಂತರ ನೀವು ಮಂತ್ರಿಯನ್ನಾಗಿ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ. ಅದಕ್ಕೆ ಇವತ್ತು ಸನ್ಮಾನ್ಯ ಲಕ್ಷ್ಮಣ್ ಸವದಿ ಅವರನ್ನ, ಭದ್ರಾವತಿಯ ಸಂಗಮೇಶ್ BK ಅವರನ್ನ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಬೇಕು. ವಿಶೇಷವಾಗಿ ಲಕ್ಷ್ಮಣ್ ಸವದಿ ಅವರು ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಆದಂತ ಜನಪ್ರಿಯತೆಯ ಛಾಪನ್ನು ಹೊಂದಿದ್ದಾರೆ. ಅವರನ್ನು ಕೇವಲ ಮಂತ್ರಿಯನ್ನು ಮಾಡೋದು ಅಷ್ಟೇ ಅಲ್ಲ, ಈ ರಾಜ್ಯದಲ್ಲಿ ಶ್ರೀಯುತ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಅವರು ಉಪಮುಖ್ಯಮಂತ್ರಿಯನ್ನು ಮಾಡಿ ಒಂದು ಒಳ್ಳೆಯ ಖಾತೆಯನ್ನು ಕೊಟ್ರೆ ಈ ಪಕ್ಷಕ್ಕೆ ಮತ್ತಷ್ಟು ಬಲ ತುಂಬತಕ್ಕಂತ ಕೆಲಸ ಲಕ್ಷ್ಮಣ್ ಸವದಿ ಅವರು ಮಾಡುವಂತ ಒಂದು ಸಾಮರ್ಥ್ಯ ಅವರಲ್ಲಿದೆ. ಹೀಗಾಗಿ ನೀವು ಕೇವಲ ಗಾಣಿಗ ಸಮಾಜಕ್ಕೆ ಕೊಟ್ಟಂಗಾಗದಲ್ಲ, ಒಬ್ಬ ಸಮರ್ಥ ಕಾಂಗ್ರೆಸ್ ಪಕ್ಷದ ನಾಯಕನಿಗೆ ಸ್ಥಾನ ಕೊಟ್ಟಂಗಾಗ್ತದ. ಅದ್ರ ಜೊತೆಗೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಗಾಣಿಗರಿಗೆ ಸಮಾಧಾನದ ನಿಟ್ಟುಸಿರು ಬಿಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂಗಾಗ್ತದ. ತಾವು ಮಾಡಿ ಕೊಡದೇ ಇದ್ರೆ ಮುಂದಿನ ದಿನಮಾನದಲ್ಲಿ ಈ ಸಮಾಜ ಯಾವುದಾದರೂ ವ್ಯತಿರಿಕ್ತ ನಿರ್ಣಯ ಕೈಗೊಂಡ್ರೆ ನಾವು ಪಕ್ಷದಲ್ಲಿ ಇರ್ತಕ್ಕಂಥ ಮುಖಂಡರು ಅದಕ್ಕೆ ಹೊಣೆ ಆಗೋದಿಲ್ಲ. ಯಾಕಂದ್ರೆ ಅವರೆಲ್ಲರೂ ನಮ್ಗೆ ಕೇಳ್ತಾ ಇದಾರ, ನೀವೇನ್ರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದೀರಿ, ಕಾಂಗ್ರೆಸ್ದಾಗ ಮುಖಂಡರಾಗಿದ್ದೀರಿ, ನೀವು ಯಾಕಿರ್ತೀರಿ? ಕಾಂಗ್ರೆಸ್ ಪಕ್ಷದೊಳಗೆ ಇವತ್ತಿಗೂ ಮಂತ್ರಿ ಮಾಡಿಲ್ಲ, ನೀವೆಲ್ಲ ಜಿಲ್ಲಾ ಅಧ್ಯಕ್ಷರಾಗಿ ಯಾಕಿರುವುದು? ನೀವೆಲ್ಲ ಕಾಂಗ್ರೆಸ್ ಪಕ್ಷದಾಗ ಯಾಕಿರ್ತೀರಿ? ಒಂದು ನಮ್ಮ ಸಮಾಜಕ್ಕೆ ಮಂತ್ರಿನೇ ಇಲ್ಲಪ್ಪ ಅಂದ್ರ ನಮಗ್ ಬಹಳ ನೋವಿನಿಂದ ಅವ್ರಿಗೆ ಏನು ಉತ್ತರ ಕೊಡ್ಬೇಕೋ ತಿಳಿತಾ ಇಲ್ಲ. ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ನಾವೆಲ್ಲ ಕಾಂಗ್ರೆಸ್ ಮುಖಂಡರು ಈ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಜನ ಇದ್ದೇವೆ. ನೀವು ಈ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತೇಳಿ ಈ ವಾಹಿನಿಗಳ ಮುಖಾಂತರ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮುಸ್ಲಿಂ ಅವರು, ಮೈನಾರಿಟಿ ಅವರು ಜಮೀರ್ ಅಹಮದ್ ಖಾನಿಗೆ DCM ಸ್ಥಾನಕ್ಕೆ ಹೋಗುತ್ತೆ. MB ಪಾಟೀಲ್ ಅಭಿಮಾನಿ ಅವರು DCM ಹಾಗೂ ದಲಿತರು DCM ಯಾರಿಗೆ ಕೊಡಬೇಕು? ಈಗಾಗಲೇ ನಾನು ಸೌದಿ ಅವರನ್ನ ಉಪಮುಖ್ಯಮಂತ್ರಿ ಮಾಡ್ರಿ ಅಂತ ಆಗ್ರಹ ಮಾಡಿದೆ. ಎಷ್ಟು ಜನರಿಗೆ ಉಪಮುಖ್ಯಮಂತ್ರಿ ಮಾಡ್ಬೇಕು ಅಂತ ತಮ್ಮ ಪ್ರಶ್ನೆ. ಯಾಕೆ ನಾನು ಸೌದಿ ಅವ್ರಿಗೆ ಹೇಳಿದೆ ಅಂದ್ರೆ, ಹಿಂದೆ ಅವರು ಬೇರೆ ಪಕ್ಷದಲ್ಲಿ ಇದ್ದಾಗ ಅವರು ಸೋತ್ರು ಸಹ ಆ ಪಕ್ಷ ಅವರನ್ನು ಗುರುತಿಸಿ ಉಪಮುಖ್ಯಮಂತ್ರಿ ಮಾಡ್ತು. ಸಾಮಾನ್ಯ ಅಲ್ಲ, ಯಾಕಂದ್ರೆ ಆ ಸಮರ್ಥ ನಾಯಕತ್ವ ಅವರಲ್ಲಿ ಇದೆ ಅಂತೇಳಿ ಮಾಡ್ತು. ನಾನು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ವಿನಂತಿ ಏನ್ ಮಾಡ್ಕೊಳ್ತೀನಿ ಅಂದ್ರೆ, ಟಿಕೆಟ್ ಯಾಕೆ ಕೊಟ್ಟಿಲ್ಲ? ಉಪಮುಖ್ಯಮಂತ್ರಿ ಅದಕ್ಕೆ ಅವ್ರು ಬಿಟ್ಟು ಉಪಮುಖ್ಯಮಂತ್ರಿ ಮಾಡಿದ್ರು, ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಅವ್ರು ಬಿಟ್ಟು ಇವತ್ತು ಕಾಂಗ್ರೆಸ್ಗೆ ಬಂದ್ರಲ್ಲ. ಅವ್ರ ಟಿಕೆಟ್ ಕೊಟ್ರೆ, ದಯಮಾಡಿ ಒಂದು ಮಾತು ಹೇಳ್ತೀನಿ, ಅವರಿಗೆ ಟಿಕೆಟ್ ಕೊಟ್ಟಿದ್ರು ಅಥವಾ ಅವ್ರು BJPಯಲ್ಲಿ ಇದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಇನ್ನೂ 20ರಿಂದ 25 ಸೀಟ್ಗಳನ್ನ ಕಡಿಮೆ ಆಗ್ತಿತ್ತು. ಇವತ್ತು ಲಕ್ಷ್ಮಣ್ ಸವದಿ ಅವ್ರು ಬಂದ್ರಂತೇಳಿ ಇವತ್ತು ತಾವೆಲ್ಲ ಮಾತಾಡ್ತೀರಿ, ಗಾಣಿಗರು ನೀವೆಲ್ಲ BJP ಪರವಾಗಿದ್ದೀರಿ ಅಂತ ಹೇಳಿ. ನನಗೆ ಕೇಳಿಸ್ತದ, ನಮ್ಗೆಲ್ಲ ಗೊತ್ತಾಗ್ತದ ಯಾಕಿದ್ದಾರ. ಭಾರತೀಯ ಜನತಾ ಪಕ್ಷದವರು ಒಂದ್ ಸಪೋನೆ ಇಲ್ಲಿ ಕರ್ನಾಟಕದ ಬಂದಾಗ 3 ಮಂದಿಗೆ ಮಂತ್ರಿಯನ್ನು ಮಾಡಿದ್ರು. ಲಕ್ಷ್ಮಣ್ ಸವದಿ ಅವರಿಗೆ, ಬೆಳ್ಳುಬ್ಬಿ ಅವರಿಗೆ, BG ಪುಟ್ಟಸ್ವಾಮಿ ಅವರಿಗೆ. ನಾವು 80 ವರ್ಷಗಳ ಕಾಲ ಇದ್ದಂತ ಸರ್ಕಾರ ಇವತ್ತು ನೀವು ಕನಿಷ್ಠ 70 ವರ್ಷ ಈ ರಾಜ್ಯವನ್ನು ಆಳಿದಿರಿ. ಇವತ್ತು ನೀವು ಒಂದು ಸ್ಥಾನವನ್ನ ಕೊಟ್ರೆ ಈ ಸಮಾಜ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಧ್ಯೇಯ ಏನದಪ್ಪ ಅಂದ್ರೆ ಸಾಮಾಜಿಕ ನ್ಯಾಯ ಕೊಡ್ಬೇಕು, ಎಲ್ಲ ಸಮಾಜಗಳಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಇವತ್ತು ನೀವು ಲಿಂಗಾಯತರೊಳಗೆ ಅನೇಕ ಒಳಪಂಗಡಗಳದಾವ್, ನೀವು ಲಿಂಗಾಯತರಿಗೆ ಯಾರಿಗೋ ಕೊಟ್ಬಿಟ್ಟಿನಪ್ಪ ಅಂದ್ರೆ ಇವತ್ತು 80 ವರ್ಷದಿಂದ ಒಂದು ಸಮಾಜಕ್ಕೆ ಕೂಗೈತಪ್ಪ ಅಂದ್ರೆ ಅದಕ್ಕೆ ಲಕ್ಷ್ಯ ಕೊಡ್ಬೇಕು ಅಂತಕ್ಕಂಥ ಆಗ್ರಹ ನಂದೈತಿ. ಅಷ್ಟು ಕೆಪೇಬಲ್ ಅದರ ತಿಳ್ಕೊಂಡು ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡ್ರಿ ಅಂತೇಳಿ ನಂದು ಆಗ್ರಹ ಐತಿ. ಥ್ಯಾಂಕ್ ಯು. ಮಾನ್ಯ DK ಶಿವಕುಮಾರ್, ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರ, ಮಾನ್ಯ ಜಿಲ್ಲಾಧಿಕಾರಿ ಬಿಜಾಪುರ ಇವರ ಮೂಲಕ ಮಾನ್ಯರೇ ಕರ್ನಾಟಕದ ಸಚಿವ ಸಂಪುಟದಲ್ಲಿ ಗಾಣಿಗ ಸಮಾಜದ ಶಾಸಕರಿಗೆ ಸಚಿವ ಸ್ಥಾನ ನೀಡಲು ವಿನಂತಿ ಕುರಿತು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದಲ್ಲಿ ಲಿಂಗಾಯತ ಗಾಣಿಗ, ಸಜ್ಜನ ಗಾಣಿಗ, ಕರಿಕುಲ ಗಾಣಿಗ,
ಬಲಶೆಟ್ಟಿ ಗಾಣಿಗ, ಪಂಚಮ ಗಾಣಿಗ, ಶೆಟ್ಟಿ ಗಾಣಿಗ, ಜ್ಯೋತಿಪಣ ಗಾಣಿಗ, ನಗರ ಜ್ಯೋತಿಪಣ ಗಾಣಿಗ, ಯುವ ಜ್ಯೋತಿಪಣ ಗಾಣಿಗ, ಒಂಟೆತ್ತು ಗಾಣಿಗ, ಜೋಡೆತ್ತು ಗಾಣಿಗ, ಟೇಲಿ ಗಾಣಿಗ, ದೇವಗಾಣಿಗ, ಶೆಟ್ಟಿ ಗಾಣಿಗ, ಈ ರೀತಿ ಅನೇಕ ಒಳಪಂಗಡಗಳನ್ನು ಹೊಂದಿರುವ ಗಾಣಿಗ ಸಮಾಜ ನಾವೆಲ್ಲರೂ ಒಗ್ಗಟ್ಟಾಗಿ ರಾಜ್ಯದಲ್ಲಿ 40ರಿಂದ 50 ಲಕ್ಷ ಜನಸಂಖ್ಯೆ ಇದ್ದೇವೆ. ಇದನ್ನ ನಾನು ಅಂದಾಜು ಹೇಳ್ತಾ ಇಲ್ಲ, ಗಣತಿ ಕಾರ್ಯ ನಮ್ಮ ಅಖಿಲ ಭಾರತ ಗಾಣಿಗ ಸಮಾಜ ಹುಬ್ಬಳ್ಳಿ ಮುಖಾಂತರ ಮಾಡಿಸ್ತಾ ಇದ್ದೇವೆ. ಇದು ಅಂದಾಜು ಸಂಖ್ಯೆ 40ರಿಂದ 50 ಲಕ್ಷ. ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸಮಾಜದ ಯಾವುದೇ ಶಾಸಕರಿಗೆ ಸಚಿವ ಸ್ಥಾನ ನೀಡದೇ ಇರುವುದು ಸಮಾಜಕ್ಕೆ ಕೇದುಂಟು ಮಾಡಿದೆ. ಆದ್ದರಿಂದ ಮುಂಬರುವ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ನಮ್ಮ ಗಾಣಿಗ ಸಮಾಜದ ಮುಂಚೂಣಿ ನಾಯಕರಾದಂತ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸವದಿ, ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಅಥಣಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು, ಅದೇ ರೀತಿ ಭದ್ರಾವತಿಯ ಶಾಸಕರಾದಂತಹ ಬಿ.ಕೆ. ಸಂಗಮೇಶ್ ಅವರಿಗೆ ತಮ್ಮ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಲು ನಮ್ಮ ಗಾಣಿಗ ಸಮಾಜಕ್ಕೆ ನೀವು ಸಚಿವ ಸ್ಥಾನ ನೀಡದೇ ಇದ್ರೆ ಸಮಾಜ ಮುಂಬರುವ ದಿನಗಳಲ್ಲಿ ಸಮಾಜಕ್ಕೆ ಪೂರಕವಾಗುವ ನಿಟ್ಟಿನಲ್ಲಿ ತೀರ್ಮಾನ ಕೈಗೊಳ್ಳುತ್ತದೆ ಎನ್ನುವ ವಿಷಯವನ್ನು ತಮ್ಮ ಗಮನಕ್ಕೆ ತರುವ ಮುಖಾಂತರ ಈ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಸಹಕಾರ ಮಾಡಿದ ಲಕ್ಷ್ಮಣ ಸವದಿ ಅವರು ಇನ್ನ 25 ಸ್ಥಾನ ಬಂದು ಅದಕ್ಕಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ಬಿಜಾಪುರ ಜಿಲ್ಲೆಯಿಂದ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಸಮಾಜದ ಮುಖಂಡರಿಂದ ಇವತ್ತು ಉಗ್ರ ಹೋರಾಟ ಮಾಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂದ್ರೆ ಈ ರಾಜ್ಯದಾಗಿರ್ತಕ್ಕಂಥ ಮೂಲೆಯಲ್ಲಿರ್ತಕ್ಕಂಥ ಗಾಣಿಗರನ್ನು ಒಗ್ಗೂಡಿಸಿ ರಾಜ್ಯದಲ್ಲಿರ್ತಕ್ಕಂಥ ಗಾಣಿಗರು ಒಗ್ಗೂಡಿಸಿ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡುತ್ತೇವೆ. ಅದಕ್ಕಾಗಿ ಡಿ.ಕೆ. ಶಿವಕುಮಾರ್ ಸಾಬ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ರೆ, ಸಿದ್ದರಾಮಯ್ಯ ಸಾಬ್ರೆ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕಂತ ಹೇಳಿ ನಾವು ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ನನ್ನ ಹೆಸರು ಪರಮಾನಂದ್ ಬಗ್ರೆ, ಕಾಂಗ್ರೆಸ್ ಯುವ ಮುಖಂಡರು, ತಾಲೂಕಾ ಎಜುಕೇಶನ್ ಬೋರ್ಡ್ ಸುಧಾರಣಾ ಮಂಡಳಿಯ ಸದಸ್ಯರು, ಸಿಂದಗಿ. ಮಾಧ್ಯಮದ ಮಿತ್ರರೊಂದಿಗೆ ಹೊಂದಿಸಿ ಲಕ್ಷ್ಮಣ ಸವದಿ ಅವರಿಗೆ ಸಮಾಜದಿಂದ ಮಿನಿಸ್ಟರ್ ಕೊಡಬೇಕಾಗಿ ಮತ್ತು ಅವರು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಾಹೇಬರು ಕರೆಸಿ ಅವರನ್ನ ಆಹ್ವಾನಿಸಿ ಪಕ್ಷಕ್ಕೆ ಸೇರಿಸಿಕೊಂಡು ಅವರನ್ನ ಈಗ ಕಡೆಗಣಿಸಿದ್ದು ಮಹಾ ತಪ್ಪ. ಒಂದನೇ ಹಂತದಲ್ಲಿ ಕೊಡಬೇಕಾಗಿತ್ತು, ಆದ್ರೂ ಈಗ ಎರಡನೇ ಹಂತದಾಗಾದ್ರೂ ಕೊಡ್ತಾರಂತ ನಾವು ಭಾವಿಸಿಕೊಂಡಿದ್ದೀವಿ. ಏನೇ ಇದ್ರೂ ನಮ್ಮ ಸಮಾಜ ಈ ಇಡೀ ಕರ್ನಾಟಕ ರಾಜ್ಯದಂತ ಹೋರಾಟ ಮಾಡ್ಬೇಕಾಗ್ತದ. ಈಗ ಇಷ್ಟರ ಮೇಲೆ ಸಚಿವ ಸ್ಥಾನ ಕೊಟ್ರ ನಮ್ಮ ಸಮಾಜಕ್ಕೆ ಒಂದು ಏನೋ ಕೊಡುಗೆ ಕೊಟ್ಟಂಗ ಆಗ್ತದ ನಮ್ಮೆಲ್ಲರ ಅಪೇಕ್ಷೆ. ಇಡೀ ಬಿಜಾಪುರ ಜಿಲ್ಲಾದಂತ ನಮ್ಮ ಸಮಾಜದವರು ಎಲ್ಲರೂ ಕಳಕಳಿಯಿಂದ ವಿನಂತಿಸುತ್ತೇವೆ. ಸರಿ, ಕಾಂಗ್ರೆಸ್ ಗೌರ್ಮೆಂಟ್ ಕಾಂಗ್ರೆಸ್ ಲಕ್ಷ್ಮಣ ಸವದಿ ನೈವೇನ್ಯತೆ ಕರ್ಕೊಂಡು ಮುಂದೆ ಯಾವುದೇ ತರ ಮುನ್ನೆಲೆ ತರ್ತಾ ಇಲ್ಲ. ಯಾಕೆ ಸಮಸ್ಯೆ ಏನಾಗತ್ತದ? ಅದು ನೋಡ್ರಿ, ಅದು ಸಮಸ್ಯೆ ಸರ್ಕಾರದಾಗ ಏನೋ ಇರ್ತದ, ಅದು ಅವರು ಬಿಟ್ಟು ವಿಚಾರ. ನಾವು ಅಷ್ಟು ದೊಡ್ಡವರಲ್ಲ. ಅದು ಈಗ ಅವರಿಗೆ ಕರೆಸ್ಕೊಂಡು ಅಲ್ಲಿದಿಂದ ವಿಮಾನದಾಗ ಒಯ್ದು ಟಿಕೆಟ್ ಕೊಟ್ಟು ಆರಿಸಿ ತಂದು ಇಡೀ ಪ್ರಥಮ ಕರ್ನಾಟಕದಾಗೆ ಎರಡನೇ ಹಂತದಾಗ ಆರಿಸಿ ಬಂದವರು ಲಕ್ಷ್ಮಣ ಸವದಿ ಸಾವ್ಕಾರು. ಆದ್ರೆ ಅವರಿಗೆ ಒಂದನೇ ಹಂತದಾಗೆ ಕೊಡ್ಬೇಕಾಗಿತ್ತು, ಆದ್ರೂ ಕೊಟ್ಟಿಲ್ಲ. ಇರ್ಲಕ್ಕ ಇನ್ನು ಎರಡನೇ ಹಂತದಾಗಾದ್ರೂ ಕುಡಿಯಬೇಕು, ಸಚಿವ ಸ್ಥಾನ ಕುಡಿಯಬೇಕು. ಮಲ್ಲಣ್ಣ ಮನಗೋಳಿ, ಸಿಂದಗಿ ತಾಲೂಕಾ ಗಾಣಿಗ ಸಮಾಜ ಅಧ್ಯಕ್ಷರು. ಹೋರಾಟ ಮೂಲಕ ನೀವು ಜಿಲ್ಲಾಧಿಕಾರಿ ಕಚೇರಿ ಬಂದಿರ್ತಾರ, ಯಾಕೆ ಏನಾಗೈತಿ ನಿಮ್ ಗಾಣಿಗ ಸಮಾಜದಿಂದ? ನಮ್ಮ ಬಿಜಾಪುರ ಜಿಲ್ಲಾ ಗಾಣಿಗ ಸಮಾಜ ಮತ್ತು ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ನಮ್ಮ ಸಮಾಜಕ್ಕೆ 80 ವರ್ಷದಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ. ನಮ್ಮ ಸಂವಿಧಾನ ಸಿಕ್ಕ ಹಿಡಿದು ನಮ್ಮ ಸಮಾಜಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಆದ ಕಾರಣ ನಮ್ಮ ಅಥಣಿ ಮತಕ್ಷೇತ್ರದ ಶಾಸಕರಾದಂತ ಲಕ್ಷ್ಮಣ ಸವದಿ ಅವರಿಗೆ ಈಗ 2023ರಲ್ಲಿ ಅವರು ಪ್ರಥಮ ಬಾರಿ ಜೈಬೇರಿಯನ್ನು ಇಡೀ ರಾಜ್ಯದಾಗೆ ಹೆಚ್ಚಿನ ರಿಸಲ್ಟ್ ತಗೊಂಡು ಅವರು ಜೈಬೇರಿ ಹೊಡಿಸಾರ. ಆದ ಕಾರಣ ಅವರಿಗೆ ನಮ್ಮ ಡಿ.ಕೆ. ಶಿವಕುಮಾರ್ ಅಲ್ಲಿ, ಸಿದ್ದರಾಮಯ್ಯ ಸಾಹೇಬ್ರ ಅಲ್ಲಿ ಅವ್ರಿಗೆ ಮಾತು ಕೊಟ್ರ. 2023 ಸೆಕೆಂಡ್ ಚಾನ್ಸ್ ಅಲ್ಲಿ ನಿಮ್ಗ ಮಂತ್ರಿ ಮಾಡ್ತೇವೆ ಮಾತು ಕೊಟ್ರ. ಆ ಮಾತಿನಂತೆ ಅವ್ರಿಗೆ ಸಚಿವ ಮಾಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತೀನೋ. ಮತ್ತೆ ನಮ್ಮ ಗಾಣಿಗರ ಸಮಾಜನು
ಇಡೀ ರಾಜ್ಯದಲ್ಲಿ 45ರಿಂದ 50 ಲಕ್ಷ ಜನ ಇದೆ. ಅವರಿಗೆ 80 ವರ್ಷಕ್ಕೆ ನ್ಯಾಯ ಸಿಕ್ಕಿಲ್ಲ. ಆದ ಕಾರಣ ನಮ್ಮ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ನೀಡಬೇಕಾಗಿ ನಮ್ಮ ಡಿ.ಕೆ. ಶಿವಕುಮಾರ ಮತ್ತು ಸಿದ್ದರಾಮಯ್ಯ ಅವರು, ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ನಾವು ಮನವಿ ಮಾಡ್ಕೊತೇವು ಮತ್ತು ಡಿ.ಸಿ ಆಫೀಸ್ಗೆ ಇವತ್ತು ಮನವಿ ಕೊಡಕ್ ಬಂದೆವು. ಒಂದ್ ವೇಳೆ ನಮ್ಮ ಗಾಣಿಗ ಸಮಾಜಕ್ಕೆ ಅವರು ಮಂತ್ರಿ ಸ್ಥಾನ ಕೊಡದೆ ಹೋದ್ರೆ 2023ರಲ್ಲಿ ನಮ್ಮ ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಬಳಿಕ 20ರಿಂದ 25 ಸೀಟ್ ಬಂದವ. ಮತ್ತೆ ಅವರು ಮಂತ್ರಿ ಸ್ಥಾನ ಒಂದ್ ವೇಳೆ ಕೊಡದೆ ಹೋದ್ರೆ 2028ಕ್ಕೆ ನಮ್ಮ ರಾಜ್ಯದ ಗಾಣಿಗ ಸಮಾಜವನ್ನು ಅವರಿಗೆ ತಕ್ಕ ಪಾಠ ಕಲಿಸ್ತದೆಂದು ನಾನು ಮಾಧ್ಯಮ ಮುಖಾಂತರ ಹೇಳೋಕೆ ಇಷ್ಟಪಡುತ್ತೇನೆ. ದರಪ್ಪ ಮಕನಾಪುರ್. ನಮಸ್ಕಾರ. ಇವತ್ತು ಬಿಜಾಪುರ ಜಿಲ್ಲಾ ಎಲ್ಲಾ ತಾಲೂಕಿನ ಗಾಣಿಗ ಸಮಾಜದವರು ಒಗ್ಗೂಡಿ ಬಿಜಾಪುರದಲ್ಲಿ ರ್ಯಾಲಿ ಮಾಡತಕ್ಕದ್ದು, ಪ್ರತಿಭಟನೆ ಮಾಡತಕ್ಕದ್ದು ಯಾತಕ್ಕಂದ್ರ ನಮ್ಮ ಸಮಾಜದ ಹೆಮ್ಮೆಯ ನಾಯಕರಾದಂತ ಶ್ರೀ ಲಕ್ಷ್ಮಣನ ಸವದಿ ಸಾವ್ಕಾರ ಅವರು ಅವರಿಗೆ ಸಚಿವ ಸ್ಥಾನ ಕೊಡ್ಲಾರ ಬಟ್ಟಿಗೆ ನಾವು ಈ ತರ ರ್ಯಾಲಿ ಮಾಡ್ತಾ ಇದ್ದೆವು. ಸಚಿವ ಸ್ಥಾನ ಕೊಡ್ಬೇಕಾಗಿತ್ತು. ಯಾಕೆ ಕೊಡಲಾಗ್ಯದ ಅಂದ್ರ ಅವ್ರದಿಂದೆ ಕುರ್ಚಿ ಹಿಡ್ದಂತ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಹೊಳ್ಳಿ ಕುರ್ಚಿ ಕೊಡಲಾಗ್ಯಾರಂದ್ರ ಇದ್ಯಾವ ಲೆಕ್ಕ? ನಮ್ಮ ಸಮಾಜದ್ದು ರಾಜ್ಯದಾಗ 50,000 ಮತಸಂಖ್ಯೆಗಳು, 50 ಲಕ್ಷ ಮತಸಂಖ್ಯೆ ಇರೋಂತ ಸಮಾಜ ಅದ. ನಮ್ಮ ಸಮಾಜಕ್ಕ ಬಿಟ್ರ ಯಾವುದೂ ಗುರುತಿಸೇ ಇಲ್ಲ. ಸ್ವತಂತ್ರ ಸಿಕ್ಕಾದ ಹಿಡಿದು ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜದವ್ರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ನಮ್ಮ ಸಮಾಜದವ್ರಿಗೆ ಸಚಿವ ಸ್ಥಾನ ಕೊಡ್ರಿ. ಸೌದಿ ಅವ್ರಿಗೆ ಸಚಿವ ಸ್ಥಾನ ಕೊಟ್ರ ನಮ್ಮ ಸಮಾಜ ಎಲ್ಲಕ್ಕೂ ಸೌದಿ ರೆಕಾರ್ಡ್ ಬಟ್ ಮಾಡಿ ತೋರಿಸ್ತಾರ, ಆ ಕಡೆ ಇರ್ತದ. ಹೊಳ್ಳಿ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂದ್ರ ಸೌದಿ ರೆಕಾರ್ಡ್ ಬಟ್ ಮಾಡ್ತಾರ, ಆ ಕಡೆ ಸಚಿವ ನಮ್ಮ ಸಮಾಜ ಹೊಳಗ್ತದ ಅಂತೇಳಿ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅಲ್ಲಿ ಮನವಿ ಮಾಡ್ತೇನೆ ಮತ್ತು ರಾಜ್ಯ ಅಧ್ಯಕ್ಷರಾದ ಬಿ.ಕೆ. ಹರಿಪ್ರಸಾದ್ ಅವರಲ್ಲಿ ಮನವಿ ಮಾಡ್ತೀನಿ. ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಲ್ಲಿ ಮನವಿ ಮಾಡ್ತೀನಿ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರಿಗೆ ಮನವಿ ಮಾಡ್ತೀನಿ. ಇಷ್ಟ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನನ್ನ ಹೆಸರು ಪ್ರಕಾಶ್ ಪಾರ್ಸ್ನಳ್ಳಿ, ಕನ್ನೊಳ್ಳಿ ತಾಲೂಕ್ ಸಿನಿಗಿ, ಕನ್ನೊಳ್ಳಿ ಗಾಣಿಗ ಸಮಾಜ ಯುವ ಮುಖಂಡರು. ಇವತ್ತಿನ ಒಂದು ಗಾಣಿಗರ ಸಮಾಜದ ರ್ಯಾಲಿಯ ಎಲ್ಲ ನನ್ನ ಗಾಣಿಗರ ಸಮಾಜದ ಬಂಧುಗಳೇ ಹಾಗೂ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ, ಇವತ್ತಿನ ಒಂದು ಹೋರಾಟದ ಒಂದು ಉದ್ದೇಶ ಏನಂದ್ರೆ, ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಅವರು ನಮ್ಮೆಲ್ಲ ಸಮಾಜದ ಹಿರಿಯರು, ಹೃದಯವಂತರು, ಈಗಾಗಲೇ ಸಾಕಷ್ಟು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತ ಅನುಭವ ವ್ಯಕ್ತಿ. ಇನ್ನೊಂದು ಏನಂದ್ರ, ಕಾಂಗ್ರೆಸ್ ಅವರಿಗೆ ಗಾಣಿಗರ ಸಮಾಜದ ಓಟ್ ಬೇಕು, ಆರಿಸಿ ಬರತಕ್ಕಂತ ಎಲ್ಲ ಹಿರಿಯರ ಬೇಕು. ಆಮೇಲೆ ಒಂದು ಸರ್ಕಾರ ಬಂದ ಕೂಡಲೇ ಆ ಸಮಾಜದ ಹಿರಿಯರು ಬೇಡ, ಆರಿಸಿ ಬಂದಂತ ಶಾಸಕರು ಬೇಡ ಅನ್ನೋ ಲೆಕ್ಕಕ್ಕ ಇದ್ದಾರೆ. ಅದಕ್ಕೆ ದಯಮಾಡಿ ಅವರು ಸಚಿವ ಸ್ಥಾನವನ್ನು ಕೊಡದಿದ್ರೆ ನಾವು ಉಗ್ರ ಹೋರಾಟಕ್ಕೆ ಮಹಿಳೆಯರು ಕೈ ಜೋಡಿಸ್ತೇವೆ ಅಂತ ಹೇಳ್ತಾ, ಶಾಂತಾಬಾಯಿ ಮಮದಾಪುರ ಹೊರನಾಡಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ.